ಈ ಸಮಾರಂಭಕ್ಕೆ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಉಪಸ್ಥಿತಿ ಇರಬೇಕಾಗಿತ್ತು. ಪಾಪ ಅವರು ಬಂದು ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಕಾರ್ನಲ್ಲೇ 20 ನಿಮಿಷ ಕುಳಿತು ನನ್ನನ್ನು ಅಲ್ಲಿಗೆ ಕರೆಸ್ಕೊಂಡು ನನಗೆ ಸ್ವಲ್ಪ ಆರೋಗ್ಯ ಸರಿಯಾಗ್ತಾ ಇಲ್ಲ, ನಾನು ವಾಪಸ್ ಹೋಗ್ತೀನಿ, ನನ್ನ ಪರವಾಗಿ ಸೌಮ್ಯನಾಥ್ ಸ್ವಾಮೀಜಿಯವರು ಕಳಿಸ್ತೀನಿ ಅಂತ ಹೇಳಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ವಾಪಸ್ ಹೋದ್ರು. ಆದ್ರಿಂದ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂಗಳಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ಸೌಮ್ಯ ಹಾಗೇನೆ ನಮ್ಮ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಗಳು ರವರಿಗೂ ಸಹಿತ ಈ ಸಮಾರಂಭಕ್ಕೆ ಬಂದವರು ಆಶೀರ್ವಾದ ಮಾಡಲಿಕ್ಕೆ ಆಶೀರ್ವಚನ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಅವರ ಪಾದಾರವಿಂಗಳಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ಅವರ ಪಾದಾರವಿಂಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ನಮ್ಮ ನೆಚ್ಚಿನ ನಾಯಕರು ನಮ್ಮೆಲ್ಲರ ಈಗ ನಮಗೆಲ್ಲ ಶಕ್ತಿ ಇರ್ತಕ್ಕಂಥದ್ದು ಒಂದೇ, ನಾವು ಬಹಳ ಕಷ್ಟಪಟ್ಟು ಯೂತ್ ಕಾಂಗ್ರೆಸ್ನಿಂದ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ನಾವಾಗಿರ್ಬೋದು, ಬಹಳಷ್ಟು ಮಂದಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರುಗಳೆಲ್ಲ ಸೇರಿ ಇವತ್ತು ಹೋರಾಟ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಆದರೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲದೇ ಇದ್ರೂ ಸಹಿತ ನಮ್ಮ ಡಿ.ಕೆ. ಅವ್ರಿಗೊಂದು ಅಧಿಕಾರ ಸಿಕ್ಕಿದೆ, ನಮಗೆಲ್ಲ ತೊಂದರೆ ಇಲ್ಲ, ನಮ್ಮನ್ನೆಲ್ಲರಿಗೂ ಸಹಿತ ಅವ್ರು ನೋಡ್ಕೊಳ್ತಾರೆ, ಒಳ್ಳೆ ರೀತಿಯಲ್ಲಿ ಇರ್ತೀವಿ, ನಾವೆಲ್ಲ ಚೆನ್ನಾಗಿರ್ತೀವಿ ಅಂತಕ್ಕಂಥ ಮನಸ್ಸು ನಮಗೆಲ್ಲ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಶಿವಪಥ ಅಂತಕ್ಕಂಥ ಪುಸ್ತಕವನ್ನ ನನ್ನ ಅಭಿಮಾನಿಗಳು, ನಾನು ಬರ್ತ್ಡೇ ಮಾಡ್ಕೊಳ್ಳೋದಾಗ್ಲಿ ಈ ಪುಸ್ತಕ ಬರ್ಸ್ಕೊಳ್ಳೋದಾಗ್ಲಿ ನನಗೆ ಚಾಳಿ ಇರಲಿಲ್ಲ. ನನ್ನ ಕೆಲವು ಸ್ನೇಹಿತರುಗಳು ಬಹಳ ಜನ ಬೇರೆ ಬೇರೆಯವರೆಲ್ಲ ಪುಸ್ತಕ ಬರ್ಸ್ಕೊತಾವ್ರೆ, ನೀವೊಂದು ಬರ್ಸ್ಕೋಬೇಕು ಅಂತೇಳಿ ನನ್ನನ್ನ ಉರ್ಪಿಸ್ಬಿಟ್ರು. ಉರಿದುಂಬಿಸಿದ ಮೇಲೆ ನಾನು ಅವ್ರಿಗೆ ವಿಧಿ ಇಲ್ದಲೆ ಒಪ್ಕೊಂಡು ಏನ್ ಮಾಡೋದು ಅಂತೇಳಿ ನನಗೆ ನಾಗ್ತಳ್ಳಿ ಚಂದ್ರಶೇಖರ್ ಅವರು ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿದವರು, ಹಾಗೇನೆ ಬಿ ಚಂದ್ರೇಗೌಡ ಅಂತೇಳಿ ಅವರು ಸಹಿತ ನನ್ನ ಜೊತೆನಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ಇನ್ನೊಬ್ಬ ಭಗವಾನ್ ಚಕ್ರವರ್ತಿ ಅಂತೇಳಿ ಅವನು ಸಹಿತ ನನ್ನ ಹಳೆ ಶಿಷ್ಯ. ಇವ್ರು 3 ಜನ ಮಾಡ್ಬೇಕಣೆ ಬುಕ್ ಬರೀಬೇಕು, ಇವ್ರು 3 ಜನನು ಕೈಲಿ ಬರೆಯುವಾಗ ಹಿಂದೆ ಯಾವ್ಯಾವ ಪತ್ರಿಕೆಗೆ ಬರೀತಿದ್ರು ಒಂದ್ ಅಕ್ಷರ ನನ್ನ ಪರವಾಗಿ ಬರೀಲಿಲ್ಲ. ಈಗ ಎಲ್ಲ ನಿನ್ನ ಪರವಾಗಿ ಬರೀಲೇಬೇಕು, ಒಂದು ಪುಸ್ತಕ ಬರ್ಸೋಣ ಕಣೆ ಅಂತೇಳಿ ಈ ನಾಡಿನ ಹಿರಿಯ ಸಾಹಿತಿಯವರಾಗಿರ್ತಕ್ಕಂಥ ಹಂಪ ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಹಿರಿಯ ನ್ಯಾಯವಾದಿಗಳು, ನಮ್ಮ ಬಂಧುಗಳು ಚಂದ್ರಶೇಖರಯ್ಯನವರು, ನಾವು ಯಾವಾಗ ಕರೆದ್ರು ಸಹಿತ ಆ ಹಿರಿತನಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟಿರ್ತಿರ್ದು, ನಿನ್ನ ಪುಸ್ತಕ ಬರೆಯೋ ವಿಚಾರದಲ್ಲಿ ನಾನು ನಿಮ್ ಜೊತೆ ಇರ್ತೀನಪ್ಪ ಅಂತ ಹೇಳಿ ನಮ್ಮ ಜೊತೆನಲ್ಲಿ ಪ್ರಾರಂಭ ಮಾಡಿದ್ರು. ಹಾಗೇನೆ ನಮ್ಮ ನಿವೃತ್ತಿ IAS ಅಧಿಕಾರಿಗಳು ಬಂಧುಗಳು ಆಗಿರ್ತಕ್ಕಂಥ ತಿಮ್ಮೇಗೌಡರು, ಹಾಗೇನೆ ನಿವೃತ್ತ IAS ಅಧಿಕಾರಿಗಳಾಗಿರ್ತಕ್ಕಂಥ ಶಂಕರಲಿಂಗೇಗೌಡರು, ಹಾಗೇನೆ ನಮ್ಮ ನಲ್ಲೂರು ಪ್ರಸಾದ್ರವರು, ಅವರು ಸಹಿತ ನಮ್ಮ ಜೊತೆ ಸೇರ್ಕೊಂಡು ಒಂದು ಪುಸ್ತಕ ಬರೀಲೇಬೇಕು. ಹಾಗೇನೆ YK ಪುಟ್ಟಸ್ವಾಮಿಗೌಡರು, ಕಪ್ಪಣ್ಣವರು, ಮುದ್ದು ಕೃಷ್ಣರವರು ಎಲ್ಲರೂ ಸೇರಿ ಒಂದು ಪುಸ್ತಕ ಬರೀಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಅದು ನಾನು ಇವತ್ತು ನಿಮ್ಮ ಮೂಲಕ ಹೇಳ್ತೀನಿ, ನಾವೆಲ್ಲ ರೋಚಕವಾಗಿ ಪ್ರಾರಂಭ ಮಾಡಿದವರು ರಾಜಕಾರಣವ. ಬಹುಶಃ ಬಹಳ ಜನಕ್ಕೆ ಶಿವರಾಮೇಗೌಡ ಯಾಕಪ್ಪ ಇಷ್ಟು ಫೈಲೂರ್ ಆದ, ರಾಜಕಾರಣದಲ್ಲಿ ಕೇಳ್ತಕ್ಕಂಥ ಅವಕಾಶ ಸಿಕ್ಲಿಲ್ಲ ಅಂತೇಳಿ ಬೇರೆಯವರು ಬಹಳ ಜನ ಯೋಚನೆ ಮಾಡಿರ್ಬೋದು. ಆದ್ರೆ ನಮ್ಮ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಹಾಗೇನೆ ಇತ್ತು, ವಿಧಿ ಇಲ್ಲ, ನಾವೆಲ್ಲ ಹೋರಾಟಗಾರರು. ನಾನೇನು ಯಾರ್ದೋ ಮನೆಯಲ್ಲಿ ಬಂದು ಎಲೆಕ್ಷನ್ಗೆ ನಿಂತ್ಕೊಂಡವನು ಅಲ್ಲ, ನಾನು ನಂದೇ ಹೋರಾಟದಲ್ಲಿ ನನಗೆ ಕಾಂಗ್ರೆಸ್ನಲ್ಲಿ ಹಾಗೆ 2 ಸಾರಿ ಟಿಕೆಟ್ ಅನ್ನ ತಪ್ಪಿಸಿದ್ರು ಪುಣ್ಯಾತ್ಮರು, ತಪ್ಪಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಮಾಡಿದ್ರು. ಅವ್ರು ಯಾರಿಗೂ ಠೇವಣಿ ಬರಲಿಲ್ಲ. ಒಂದ್ಸಾರಿ 12,000 ಓಟ್ ಬಂತು ಅವ್ರಿಗೆ, ಒಂದ್ಸಾರಿ 3,400 ಓಟ್ ಬಂತು. 12,000 ಓಟ್ ಬಂದಾಗ 36,000 ಲೀಡಲ್ಲಿ ಗೆದ್ದೆ, 3,000 ಚಿಲ್ಲರೆ ಲೀಡ್ ಬಂದಾಗ 26,000 ಲೀಡಲ್ಲಿ ಗೆದ್ದೆ.
ನಾನು ಇಂಡಿಪೆಂಡೆಂಟ್ ಆಗಿ ಮಂಡ್ಯ ಜಿಲ್ಲೆನಲ್ಲಿ ಯಾರು ಗೆಲ್ಲಕ್ಕಾಗದೆ ಇರ್ತಕ್ಕಂಥ ಒಂದು ಹೋರಾಟ ಮಾಡಿ ಮಂಡ್ಯ ಜಿಲ್ಲೆನಲ್ಲಿ ನಾನು ಗೆದ್ದು ಬಂದೆ. ಆದ್ರೆ ಒಂದು ವರ್ಗ ಮುಗಿತು, ಅಲ್ಲಿಗೆ ನನಗೆ ಮುಗಿಸಿದ್ದು. ಇನ್ನೊಂದು ವರ್ಗ ಬಂತು, ಈ ವಲಸೆ ರಾಜಕಾರಣಿಗಳು. ಅವ್ರು ಬಂದು ಅಗತ್ಕೊಂಡ್ಬಿಟ್ರು ನಮ್ಮ ಮೇಲೆ. ನಮ್ಮನ್ನು ಅಗತ್ಕೊಂಡು ನಾನು ಈ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ನಮ್ಮನ್ನೆಲ್ಲ ಅಳ್ಳಾಡ್ಸೋದಕ್ಕೆ ಬೇರೆ ಯಾರ ಕೈಲೂ ಆಗೋದಿಲ್ಲ, ನಮ್ಮವರೇ ಆಗಬೇಕು. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಈ ಶಿವಪಥ ಅಂತಕ್ಕಂಥ ಒಂದು ಪುಸ್ತಕವನ್ನ ತರಬೇಕು ಅಂತೇಳಿ, ಅದರಲ್ಲೂ ಸಹಿತ ಬಹಳಷ್ಟು ಇದು ನನಗೆ ನಾನು ಹೇಳಿದೆ ಆಗ್ಲೇ, ಈ ಪುಸ್ತಕ ಬರೆಸ್ತಕ್ಕಂಥ ಕೆಲಸ ಕಾಟಾಚಾರಕ್ಕೆ ಬರ್ಸೋದಾದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಬರೆಸ್ಬೇಕು, ಹೋರಾಟ ಮಾಡಿದ್ದಲ್ಲ ಅಂದಾಗ ಇದು ಹಿಂಸೆ ಕೆಲಸ. ಇದಕ್ಕೆ ಯಾಕಪ್ಪ ಕೈ ಹಾಕ್ತೇನೆ ನಾನು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೆಲ್ಲ ಆಗಿ ಕೊನೆಗೆ ಒಂದು ಹಂತಕ್ಕೆ ಬಂದು ನಮ್ಮ ನಾಯಕರನ್ನ ನಾನು ಅವ್ರನ್ನೇ ಟೈಮ್ ತಗೊಂಡೆ. ಇವತ್ತು ಅವ್ರಿಗೂ ಸಹಿತ ಬಿಡುವಿಲ್ಲದ ಕಾರ್ಯಕ್ರಮಗಳು. ಅವ್ರ ಆಗವತ್ತಿಗೆ ಅವ್ರು ಎಷ್ಟೊತ್ತಿ ನಿದ್ದೆ ಮಾಡ್ತಾರೋ, ಎಷ್ಟೊತ್ತಿ ಮನೆ ಕಳ್ತಾರೋ ಗೊತ್ತಿಲ್ಲ. ಅವ್ರ ಆರೋಗ್ಯ ದೃಷ್ಟಿಯಿಂದಲೂ ಅವ್ರ ಸ್ವಲ್ಪ ಒದ್ದಂತೆ ಮನೆಗೆ ಜಲ್ದಿ ಹೇಳ್ತಕ್ಕಂಥ ಕೆಲಸ ಆಗ್ಬೇಕು. ನಾನು ಅವ್ರ ಜೊತೆಲಿ ಇದ್ದವನು, ಜೊತೆಲಿ ಬೆಳೆದವನು. ನಾವೆಲ್ಲರೂ ಏನು ಅಧಿಕಾರಕ್ಕೆ ಬರಕ್ಕಾಗದೆ ಇದ್ರು DK ಶಿವಕುಮಾರ್ ಒಬ್ರು ಅಧಿಕಾರಕ್ಕೆ ಬರ್ತಾರಲ್ಲ ಅಷ್ಟೇ ಸಾಕು ಅಂತ ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ವಿ ನಾವೀಗ. ನಮ್ದು ಯಾವ್ದು ಅರ್ಜಿನೂ ಅವ್ರ ಮುಂದಿಲ್ಲ. ಅವರು ಇನ್ನು ಮುಂದಿನ 7 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದಕ್ಕೆ ನಾವೆಲ್ಲರೂ ಸಹಿತ ಕಾಂಕಣಬದ್ಧರಾಗಿ ನಿಲ್ಲಕ್ಕೆ ರೆಡಿ ಆಗ್ಬಿಟ್ಟಿದ್ದೀವಿ. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಅವರು ಸಹಿತ ಎಲ್ಲ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಎಲ್ಲನೂ ಬದಿಗೊತ್ತಿ, ನನ್ನೊಬ್ಬ ಗೆಳೆಯ ಬಂದು ಕರೆದಾಗ ಅಲ್ಲಿ ಹೋಗದೆ ಇದ್ರೆ ಆಗಲ್ಲ ಅಂತ ಹೇಳಿ, ಆಮೇಲೆ ಅವ್ರು ಮುಂಚೆಲೆ ಬಂದಿದ್ರೆ ಜಲ್ದಿ ಇರಕ್ ಆಗ್ತಿರ್ಲಿಲ್ಲ. ಈಗಾದ್ರೂ ಇಷ್ಟು ಸಮಾಧಾನದಲ್ಲಿ ಕೂತವ್ರೆ, ಇಲ್ಲದೆ ಇದ್ರೆ 2 ನಿಮಿಷ ಮಾತಾಡಿ ಹೊರಟ್ಬಿಡ್ತಿದ್ರೇನೋ. ಅದಕ್ಕೆ ಒಳ್ಳೇದಾಯ್ತು ಲೇಟಾಗಿ ಬಂದಿದ್ದು, ಯಾರು ಅನ್ಯತಾ ಭಾವಿಸ್ಬೇಡಿ. ಇವತ್ತು ಈಗ ತಾನೇ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಶಿವಕುಮಾರ್ ಅವರು ಸಹಿತ ಎಲ್ಲೋ ಬಂದು ಎಲ್ಲೋ ಹೋಗಿ ಮುಖ್ಯಮಂತ್ರಿಗಳಾದರಲ್ಲ. ಅವ್ರದೇ ಆಗಿರ್ತಕ್ಕಂಥ ಇವತ್ತು ಇಡೀ ರಾಜ್ಯದಲ್ಲಿ ಯುವಕ ಕಾಂಗ್ರೆಸ್ ಇಂದ ಬಂದಿರತಕ್ಕಂಥ ಮುಖಂಡರುಗಳ ಪೈಕಿ R ಗುಂಡೂರಾಯರೊಬ್ರು ಮಾತ್ರ ಈ ರಾಜ್ಯದ ಅಧಿಕಾರ ಹಿಡಿಯಕ್ಕೆ ಅವಕಾಶ ಆಗಿತ್ತು. ಅದಾದ್ಮೇಲೆ ಆ ಯೋಗ ಬಂದಿರತಕ್ಕಂಥದ್ದು DK ಶಿವಕುಮಾರ್ ಅವರು ಯುವಕ ಕಾಂಗ್ರೆಸ್ ನಿಂದ TAPCMS ಇಂದ ನನ್ನಂಗೆನೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಜ್ಯ ಮಟ್ಟಕ್ಕೆ ಬಂದು ಅಲ್ಲಿಂದ MLA ಆಗಿ ಇವತ್ತು ದಿಲ್ಲಿವರೆಗೂ ಸಹಿತ ಇಡೀ ದಿಲ್ಲಿ ಅಲ್ಲ ಇಡೀ ರಾಷ್ಟ್ರದಲ್ಲಿ DK ಶಿವಕುಮಾರ್ ಯಾರಂದ್ರೆ ತಿರುಗಿ ನೋಡ್ತಕ್ಕಂತ ಒಂದು ಅವಕಾಶಗಳಾಗಿದ್ದಾವೆ. DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಬಂದಿರ್ತಕ್ಕ ಎಲ್ಲ ಕಾರ್ಯ ಗೌರವಗಳನ್ನ ಬದಿಗೊತ್ತಿ ಬಂದಿಲ್ಲಿ ಕುಳಿತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ನನ್ನ ಆದರದ ಗೌರವವನ್ನ ಮತ್ತು ಸ್ವಾಗತವನ್ನ ಹೇಳಿ, ಹಾಗೇನೆ ನಮ್ಮ ಜೊತೆಯಲ್ಲಿ ನನ್ನ ನಾಯಕರು, ನನ್ನ ಅಣ್ಣ ಅಂತ ಕರಿತೀನಿ ಯಾರನ್ನ, ನಮ್ಮ ಬಸವರಾಜ ಹೊರಟ್ಟಿ ಸಾಹೇಬರನ್ನ. ಅವರು ಗಿನ್ನಿಸ್ ದಾಖಲೆ ಮತ್ತು ಲಿಮ್ಕಾ ದಾಖಲೆನಲ್ಲಿರ್ತಕ್ಕಂಥ ಒಬ್ಬ ಯಾರಾದ್ರೂ ನಾಯಕ ಇದ್ರೆ, ನಾವೆಲ್ಲ 2 ಸಾರಿ MLA, 3 ಸಾರಿ MLA, ಕೆಲವರು ನಮ್ಮವರೆಲ್ಲ 10 ಸಾರಿ MLA ಹೋಗ್ಯವ್ರೀಗ. ಆದ್ರೆ ಅವರು ಸತತವಾಗಿ 48 ವರ್ಷಗಳ ಕಾಲ MLA ಆಗಿ ಕೆಲಸ ಮಾಡ್ತಾವ್ರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ನೋಡ್ಬೇಕು ಅವರ ದಾರಿ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಎಲ್ರಿಗೂ ಸಹಿತ ಒಳ್ಳೆ ಮೇಷ್ಟ್ರ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಇವತ್ತು ಬಸವರಾಜ ಹೊರಟ್ಟಿ ಸಾಹೇಬರಿಗೆ ಇರ್ತಕ್ಕಂಥದ್ದು. ಈ ಸಮಾರಂಭದ ಉದ್ಘಾಟನೆ ಮಾಡಿ ಸಮಾರಂಭಕ್ಕೆ ಬಂದು ಎಲ್ಲ DK ಅವರು ಬರೋದು ಎಷ್ಟೊತ್ತರ ಆಗ್ಲಿ ನಾನು ಕೂತ್ಕೋತೀನಪ್ಪ ಅಂತೇಳಿ ಕುಳಿತು ಇವತ್ತು ಈ ಸಮಾರಂಭದ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬ್ರೆ. ಹಾಗೇನೆ ನಮ್ಮ ಅಣ್ಣ ರಾಮಲಿಂಗ ರೆಡ್ಡಿ ಅವರು ಅಂದ್ರೆ ನಿಮಗೆ ಗೊತ್ತಿರ್ಬೋದು. ಅವರೇನು ಯಾರನ್ನು ಹೇಳ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಅವ್ರು ಯಾವ ಗನ್ಮನ್ ಇಟ್ಕೊಳ್ಳೋದಿಲ್ಲ, PN ಇಟ್ಕೊಂಡಿಲ್ಲ. ಯಾವಾಗ ಫೋನ್ ಅದು ಹೆಂಗ್ ನಾನು ಯಾವ್ದಾರ ಟ್ರೈನಿಂಗ್ ಕೊಡೋಣ, ನಮ್ಗೇನು ಗೊತ್ತಾಗಲ್ವಲ್ಲ ಇದು ಒಂದೇ. ಯಾವಾಗ ಫೋನ್ ಮಾಡಿ 2 ನಿಮಿಷಕ್ಕೆ ವಾಪಸ್ ಫೋನ್ ಮಾಡ್ತಾರೆ. ಏನಾಗ್ಬೇಕು ಹೇಳ್ತಾರೆ, ಆಗೋದಿದ್ರೆ ಹೇಳ್ತಾರೆ, ಆಗದೆ ಇದ್ರಿಲ್ಲ. ಅಷ್ಟೊಂದು ಸರಳ ಜೀವಿ ರಾಮಲಿಂಗ ರೆಡ್ಡಿ ಅವರು. ಇವತ್ತು ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ರಾಮಲಿಂಗ ರೆಡ್ಡಿ ಸಾಹೇಬರಿ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸ್ಬೇಕು ಅಂತ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಅವರು ಬಂದಿದ್ದಾರೆ. ಇವತ್ತು ಸಭೆಯಲ್ಲಿ
ನನ್ನ ಈ ಶಿವಪಥ ಅನ್ನೋ ಪುಸ್ತಕಕ್ಕೆ ನಮ್ಮ ಚಂದ್ರಶೇಖರಯ್ಯನವರು, ನಲ್ಲೂರು ಪ್ರಸಾದ್ ಅವರು, ಉದಯ್ ಗರುಡಾಚಾರ್ಯರವರು, ಪುಟ್ಟಸ್ವಾಮೇಗೌಡರು, ಶಂಕರಲಿಂಗೇಗೌಡರು, ತಿಮ್ಮೇಗೌಡರು, ಮಂಜೇಗೌಡರು, ರಾಮೇಗೌಡರು, ಟೀಕೆ, ಭಗವಾನ್ ಚಕ್ರವರ್ತಿಗಳು, ನಾಗ್ತಿಹಳ್ಳಿ ಚಂದ್ರಶೇಖರ್ ರವರು, ನಾಗಾಭರಣ, ಮುದ್ದುಕೃಷ್ಣ, ಶ್ರೀನಿವಾಸ್ ಜಿ ಕಪ್ಪಣ್ಣ, ರೂಪಾ ಅಯ್ಯರ್, ಮಂಜುಳಾ ಮಾನಸ, ಆಡಿಟರ್ ನಾಗರಾಜ್, ಚಂದ್ರೇಗೌಡ, KM ರಘು ಡೈರೆಕ್ಟರ್, YK ಪುಟ್ಟಸ್ವಾಮಿ ಗೌಡರು, ಇವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ಈ ಸಮಾರಂಭಕ್ಕೆ ನನ್ನ ಬಹಳ ಆತ್ಮೀಯರು ಮತ್ತು ನನ್ನ ಬಂಧುಗಳು ಆಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಪುಟ್ಟಣ್ಣರು ಬಂದಿದ್ದಾರೆ. ಅವ್ರಿಗೂ ಸಹಿತ ನನ್ನ ಗೌರವ ವಂದನೆಗಳನ್ನ ಸಲ್ಲಿಸ್ತಾ, ನಮಸ್ಕಾರಗಳನ್ನ ಸಲ್ಲಿಸ್ತಾ, ಹಾಗೇನೆ ನಮ್ಮ ಬಾಲಣ್ಣವರು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು, ನನ್ನ ಬಂಧುಗಳು ಆಗಿರ್ತಕ್ಕಂಥ ಬಾಲಣ್ಣವರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹಿತ ನನ್ನ ಗೌರವವನ್ನು ಸಲ್ಲಿಸ್ತಾ, ಹಾಗೇನೆ ನಮ್ಮ ಅಜಯ್ ಸಿಂಗ್ ರವರು, ಧರ್ಮ್ ಸಿಂಗ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರು, ಅವರ ಸುಪುತ್ರರಾಗಿರ್ತಕ್ಕಂಥ ಅಜಯ್ ಸಿಂಗ್ ರವರು, ಅವರು ಆ ಭಾಗದ ಮಲೆನಾಡು ಇದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅವರು ಹಾಗೇನೆ ನಮ್ಮ ನಟರಾಜ್ ಗೌಡರು, ನಮ್ಮ ದುಬೈನಿಂದ ಹೋದ ವಾರ ಸಿಕ್ಕಿದ್ರು ನನಗೆ, ನಮ್ಮ ರವಿಗೌಡರು ದುಬೈನಲ್ಲಿ ಕನ್ನಡ ಸಂಘ ಕಟ್ಟಿಕೊಂಡು ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ನನ್ನ ಕೇಳಿ ಹೋದ ವಾರ ಹೋದಾಗ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ವಾಪಸ್ ಬರ್ತೀನಿ ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನನ್ನ ಆತ್ಮೀಯ ಗೆಳೆಯರಿಗೆ ನನ್ನ ನಮನವನ್ನು ಸಲ್ಲಿಸ್ತಾ, ಹಾಗೇನೆ ವಿಧಾನ ಸಂಸತ್ ಸದಸ್ಯರುಗಳಾಗಿರ್ತಕ್ಕಂಥ, ಮಾಜಿ ಸಂಸತ್ ಸದಸ್ಯರುಗಳಾಗಿರ್ತಕ್ಕಂಥ ಹಿರಿಯವರಾಗಿರ್ತಕ್ಕಂಥ ಮುದ್ದನ್ಮೇಗೌಡ್ರೆ, ಹಾಗೆ ಚಂದ್ರಪ್ಪನವರೇ, ರಾಜೀವ್ ಗೌಡ್ರೆ, ಇನ್ಯಾರಿಲ್ಲ, ಹಾಗೆ ನಮ್ಮ ಆತ್ಮೀಯ ಗೆಳೆಯರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸುಧಾಕರ್ ರವರೇ, ಒಂಚೂರಲ್ಲಿ ಯಾರಿದ್ದಾರೆ ಹೇಳ್ಬೇಕು, ನನ್ನ ಬಂಧು ರಂಗನಾಥ್ ರವರೇ, ನಮ್ಮ BMTC ಅಧ್ಯಕ್ಷ ಆಗಿರ್ತಕ್ಕಂಥ ಆರಾಧ್ಯರವರು, ನನಗೆ ಇಲ್ಲಿಂದ ಕಾಣ್ತಾ ಇಲ್ಲ, ಅಪ್ಪಾಜಿ ಗೌಡ್ರು, ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಬೇತಮಂಗಲದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ಸಂಪತ್ ರಾಜರವರು, ಸಂಜಯ್ ಗೌಡ್ರು, ಕಿರಣ್ ಗೌಡ್ರು, ರಘುನಾಥ್ ನಾಯ್ಡು, ಆರಾಧ್ಯ ಅವರು, ಸುದರ್ಶನ್ ರವರು, ನಮ್ಮ ಮಾಜಿ ಸಭಾಪತಿಗಳು, ಮನೋಹರ್ ರವರು, ಇನ್ನು ಬಹಳ ಜನ, ನಮ್ಮ ಗುಬ್ಬಿ ವಾಸಣ್ಣವರು, ಗೋಪಾಲ್ ಸ್ವಾಮಿ ಅವರು, ಇನ್ನು ಹಲವಾರು ಜನ ನನ್ನ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ಯಾರ್ದಾರು ಹೆಸರು ಬಿಟ್ಟಿದ್ರೆ ಅವ್ರ ನನ್ನ ಕ್ಷಮೆ ಇರಲಿ. ಆಮೇಲೆ ವೇದಿಕೆ ಅಲ್ಲದಲ್ಲ ಇಲ್ಲೂ ಸಹಿತ ಬಹಳಷ್ಟು ಜನ ಮುಖಂಡಗಳಿದ್ದಾರೆ. ಇಲ್ಲಿ ನಮ್ಮ ಜಯದೇವ ನಿರ್ದೇಶಕರಾಗಿರ್ತಕ್ಕಂಥ ದಿನೇಶ್ ರವರು, ಹಾಗೆ ಬೋರಿಂಗ್ ಇನ್ಸ್ಟಿಟ್ಯೂಟಿನ ನಿರ್ದೇಶಕರಾಗಿರ್ತಕ್ಕಂಥ ಮನೋಜ್ ರವರು, ನಮ್ಮ ಗೌರಿಬಿದನೂರು ಶಾಸಕರಾಗಿರ್ತಕ್ಕಂಥ ಕೊನೆಯಲ್ಲಿ ಬಂದ್ರು ಅಂತ ಕಾಣ್ತದೆ, ನನಗೆ ಗೊತ್ತಾಗ್ಲಿಲ್ಲ, ಕ್ಷಮೆ ಇರಲಿ. ಅವ್ರು ನನ್ನ ಕಸಿನ್ನು, ಏನು ತೊಂದರೆ ಇಲ್ಲ. ನಮ್ಮ ಪುಟ್ಟಸ್ವಾಮಿ ಗೌಡ್ರೆ, ಆಮೇಲೆ ಇಲ್ಲಿ ಯಾರ್ದಾರು ಹೆಸರು ಹೇಳಲಿಲ್ಲ ಅಂತ ಇಲ್ಲಿ ಬಹಳ ಜನ ಮುಖಂಡರುಗಳೆಲ್ಲ ಕೆಳಗೆ ಇದ್ದಾರೆ, ಯಾರು ಅನ್ಯತೆ ಭಾವಿಸ್ಬೇಡಿ. ಇವತ್ತು ಈ ಶಿವಪಥ ಕಾರ್ಯಕ್ರಮಕ್ಕೆ ಬಂದು ನನ್ನ ನೆಚ್ಚಿನ ಬಂಧುಗಳು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಅವರ ಎಲ್ಲ ಕಾರ್ಯ ಗೌರವಗಳ ಮಧ್ಯೆ ಬಿಡು ಮಾಡ್ಕೊಂಡ್ಬಂದು ಇಷ್ಟೊತ್ತು ಇಲ್ಲಿ ಕುಳಿತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಕುಟುಂಬದ ಪರವಾಗಿ ನನ್ನ ಆದ್ಯದ ನಮನಗಳನ್ನು ಅವರಿಗೆ ಸಲ್ಲಿಸ್ತಾ, ಈಗ ನಾನಾದ್ಮೇಲೆ ಬಹುಶಃ ಇನ್ನೊಂದು 4 ಗಂಟೆ ಕೂತ್ಕೋಬಹುದಾ ಏನ್ ಸ್ವಾಮಿ? ಇನ್ನೊಂದು 2-3 ಜನ ಮಾತಾಡಿಸ್ಬೋದಾ? ಮಾತಾಡಿದ್ರು ಇನ್ನೊಬ್ರ ಆಯ್ತು. ಚಂದ್ರಶೇಖರಯ್ಯನವ್ರು ಮಾತಾಡಿ ಒಂದೆರಡು. ಸ್ವಾಮೀಜಿಗಳವರು ಸಾನ್ನಿಧ್ಯದಲ್ಲಿ ಮಾತುಕತೆ ಆಗ್ಬಿಡ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.